ಭಾರತೀ ಮಗು ಹುಟ್ಟದೇ ಇದ್ದರೆ ತಾಯಿ ಅನಿಸೋಲ್ಲ. ತಾಯಿ ಎನ್ನುವ ಬಿರುದನ್ನು ಕೊಡೋದು ಮಗು. ಅಂದರೆ ಮಗು ಇಲ್ಲದೇ ಇದ್ದರೆ ಯಾರನ್ನೂ ತಾಯಿ ಅನ್ನಲ್ಲ. ಏನಂತಾರೆ? ಬಂಜೆ ಅಂತಾರೆ, ತಾಯಿ ಅನ್ನಲ್ಲ. ಜನ್ಮ ಕೊಟ್ಟ ತಾಯಿಗೆ ತಾಯಿ ಎನ್ನುವ ಬಿರುದವನ್ನು ಕೊಡ್ತಕ್ಕಂಥದ್ದು ಮಗು. ಇದು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ದೇವರ ಪ್ರತಿಷ್ಠಾಪನೆ ಇದೆ. ಇಲ್ಲಿ ದೇವರ ಪ್ರತಿಷ್ಠಾಪನೆ ಅಂತ ಹೇಳ್ತೇವೆ. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರೋದು, ನಿಮಗೆ ಜನ್ಮ ಕೊಟ್ಟಿರೋದು ದೇವರು. ಆದರೆ ನೀವು ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಿ ಅಂದರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಅನೇಕ ದೇವಾಲಯಗಳ ನಿರ್ಮಾಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಹಾಕ್ತಿರೋದಲ್ಲ. ನಿಮಗೆ ಕೊಟ್ಟನೇ ದೇವರು, ನಿಮಗೆ ಪ್ರಾಣ ಕೊಟ್ಟನೇ ದೇವರು. ಅವನಿಗೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಅದು ನೀವು ಹೇಗೆ ಅರ್ಥ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಹೇಗೆ ಅರ್ಥ ಮಾಡ್ಕೋಬೇಕು? ಇಲ್ಲಿ ಶಿಲ್ಪಿ ವಿಗ್ರಹವನ್ನು ತಯಾರು ಮಾಡ್ತಾರೆ. ಕೆಲವಾರು ತಿಂಗಳು, ವರ್ಷನೂ ಕಲ್ಲನ್ನು ಕಟ್ಟಲು ಅದನ್ನು ವಿಗ್ರಹವನ್ನಾಗಿ ಮಾಡ್ತಾರೆ. ಆ ವಿಗ್ರಹ ಗರ್ಭಗುಡಿಯಲ್ಲಿ ಇರಿಸಿ ಪೂಜಾದಿ ಕಾರ್ಯಕ್ರಮ ಮಾಡಿದಾಗ ಅವನು ಉಳಿ ತಗೊಂಡು ಬಾರಿಸಲ್ಲ, ಕುಟ್ಟಲ್ಲ. ಏನು ಮಾಡ್ತಾನೆ? ನಮಸ್ಕಾರ ಮಾಡ್ತಾನೆ. ತಾನೇ ಸಿದ್ಧಪಡಿಸಿದಂಥ ವಿಗ್ರಹಕ್ಕೆ ಅವನೇ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಜೀವ ಕೊಡೋದು ಅಂತಲ್ಲ. ಅಲ್ಲಿ ನಿಮ್ಮ ಭಕ್ತರ ಭಕ್ತಿಯ ಪ್ರತಿಷ್ಠಾಪನೆ ಗುಡಿಯಲ್ಲಿರ್ತಕ್ಕಂಥ ದೇವರು ಅಂತ ನಾವು ಹೇಳ್ತೇವೆ. ನಿಮ್ಮ ಭಕ್ತಿಯ ಪ್ರತಿಷ್ಠಾಪನೆ, ಈ ಅರ್ಥದಲ್ಲಿ ನೀವು ಅದನ್ನು ಗ್ರಹಿಸಬೇಕು. ಭಕ್ತಿಯ ಒಂದು ಪ್ರತಿಷ್ಠಾಪನೆಯನ್ನಾಗುತ್ತೆ. ಇದರ ಕಾರ್ಯಕ್ರಮಕ್ಕೆ ಭಾಳ ಹಿಂದೆ ಬಂದಿದ್ವಿ ಅಂತ ಹೇಳಿ ನಮ್ಮ ಶಿವರುದ್ರಪ್ಪನವರು ನೆನಪು ಮಾಡಿಕೊಟ್ರು. ಇಲ್ಲಿ ಕಲ್ಯಾಣ ಮಂಟಪ, ಇಲ್ಲಿ ಕಾರ್ಯಕ್ರಮಕ್ಕೆ ಮತ್ತು ದೇವರ ಕಾರ್ಯಕ್ರಮಕ್ಕೂ ಕೂಡ ಆ ದಿನ ಬಂದಿದ್ವಿ ಅಂತ ಹೇಳಿ ಈಗ ಭದ್ರಾವತಿಯಲ್ಲಿ ಒಂದು ಭಕ್ತಿಯ ಒಂದು ಸಂಚಲನ ಮೂಡಿದೆ. ಈಗ 5 ದಿವಸಗಳಿಂದ ಇನ್ನು 4 ದಿನಗಳಿವೆ. ನೀವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಸಂಜೆ 7 ಗಂಟೆ ಆಗ್ತಿದ್ದಂಗೆ 6:30, 7 ಗಂಟೆ ನೀವು ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಸೇರ್ತಾ ಇದ್ದೀರಿ. ನಿನ್ನೆ ರಾತ್ರಿ 12:30 ಆಯಿತು. ನಾವು ಪೂಜೆ ಮುಗಿಸ್ಕೊಂಡು ಮನಸ್ಸು ಮಲಗೋತ್ತಿಗೆ 2:30 ಆಯಿತು. ಭಕ್ತಿ ಜನರಲ್ಲಿ ಅದು ಭಕ್ತಿ, ಶ್ರದ್ಧೆ ಮತ್ತು ವಿಚಾರ ಎಷ್ಟು ನೀವು ಆನಂದಿಸ್ತಿದ್ದೀರಿ. ಪ್ರಾಯಶಃ ಇಷ್ಟೊಂದು ನೀವು ಸಂಭ್ರಮಿಸಿರೋದು ಉಳಿದ ಯಾವ ದಿನಗಳು ಇಷ್ಟು ಸಂಭ್ರಮ ನಿಮಗೆ ಆಗಿಲ್ಲ ಅಂತ ಭಾವಿಸ್ತೀನಿ. ಒಳ್ಳೊಳ್ಳೆಯ ವಿದ್ವಾಂಸರು ಇಲ್ಲಿ ಮಾತನಾಡಿದ್ದಾರೆ. ಇದು ಮಾತಿನಲ್ಲೇ ಮುಕ್ತಾಯ ಆಗಬಾರದು. ಏನೇನು ಇಲ್ಲಿ ಕಾರ್ಯಗಳು ಆಗಬೇಕಾಗಿ ಮತ್ತೆ ಭದ್ರಾವತಿ ಹಿಂದೆ ಹೇಗಿತ್ತೋ ಕೈಗಾರಿಕೋದ್ಯಮದಲ್ಲಿ ಹಾಗೆ ಮತ್ತದು ಪುನರುಜ್ಜೀವನಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಬಂದಂಥ ನಮ್ಮ ಎಲ್ಲ ಜನನಾಯಕರು, ಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಕಾರ್ಯಗತಗೊಳ್ಳ ಹಾಗೆ ನಮ್ಮ ನಾಯಕರು, ನಮ್ಮ ಶಾಸಕರು ಮತ್ತು ನಮ್ಮ ಸಂಸದರು ಅಲ್ಲಲ್ಲಿ ನಿಗದಿಸಿದ ಮೇಲೆ ಶಿವಮೊಗ್ಗದಲ್ಲಿ
ಎಲ್ಲರ ಸಹಕಾರ ಪಡೆದು ಮತ್ತೆ ಭದ್ರಾವತಿ ಹಿಂದಿನಂತೆ ಕಂಗೊಳಿಸುವಂತಾಗಲಿ ಅಂತ ನಾವು ಹಾರೈಸಿ, ನೀವು ತೋರಿದ ಭಕ್ತಿ ಗೌರವಗಳಿಗೆ ನಾವು ತುಂಬ ಸಂತೋಷಪಟ್ಟು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ